ಏಷನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನವರ್ಧತೆ ಕರ್ಮಣ ನೋಕನೀಯಾನ್ ಅಂತ ಇದು ಶಾರೀರ ಬ್ರಾಹ್ಮಣದಲ್ಲಿ ಬರುವಂತಹ ವಿಷಯ. ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯ. ಅಲ್ಲಿ ಬ್ರಾಹ್ಮಣ ಅಂದ್ರೆ ಭಗವಂತ ಅಂತ ಅರ್ಥ. ಮತ್ತೆ ಓಂ ಪತ್ಯಾದಿ ಶಬ್ದೇಭ್ಯ ಓಂ ಅನ್ನೋ ಸೂತ್ರನೂ ಕೂಡ ಆ ಸೂತ್ರವನ್ನು ಆಚಾರ್ಯರು ವ್ಯಾಖ್ಯಾನಿಸುವಾಗ ಸರ್ವಸ್ಯಾಧಿಪತಿ ಹೇ ಸರ್ವಸ್ಯೇಷಾನಃ ಸವಾ ಏಷ ನೇತಿ ನೇತಿ ಅಂತ ಆ 6ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 21ನೇ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಅವನು ಸರ್ವಕ್ಕೂ ಅಧಿಪತಿಯಾಗಿದ್ದಾನೆ, ಸರ್ವ ಐಶ್ವರ್ಯವೂ ಉಳ್ಳವನಾಗಿದ್ದಾನೆ. ಅವನನ್ನ ನ ಎಂಬುದಾಗಿ ಎಲ್ಲರೂ ಕೂಡ ತಿಳ್ಕೊತಾರೆ ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಉತಾಮೃತತ್ವಶೇಷಾನಃ ಇದನ್ನೇ ನಾತಿರೋಹತಿ ಅಂತ ತೈತ್ತರೀಯ ಆರಣ್ಯಕವನ್ನ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಇವೆಲ್ಲ ಈಗ ತತ್ವಮಂಜರಿಯಲ್ಲಿ ಬಂದಿರೋದಲ್ಲ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದನ್ನ ನೆನಪು ಮಾಡಿಕೊಂಡು ಹೇಳ್ತಿದ್ದೇನೆ ಅಷ್ಟೆ. ಇವನು ಮುಕ್ತ ಲೋಕಕ್ಕೂ ಕೂಡ ಒಡೆಯನಾಗಿದ್ದಾನೆ ಅಂತ ಅರ್ಥ. ಮುಕ್ತ ವರ್ಗಕ್ಕೂ ಅಧಿಪತಿಯಾಗಿದ್ದಾನೆ. ಅನ್ನೇನ ಅನ್ನಂ ಅತಿರೋಹತಿ. ಅನ್ನ ಅಂದ್ರೆ ಮರ್ತ್ಯವಾದಂತಹ ಸಂಸಾರಿ ಸಮೂಹ. ಈ ಸಂಸಾರಿ ಸಮೂಹವನ್ನು ಅವನು ದಾಟಿದ್ದಾನೆ ಅಂತ ಹೀಗೆ ಅದೆಲ್ಲ ಕಡೆ ಉಪನಿಷತ್ತುಗಳಲ್ಲಿ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಮತ್ತೆ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ವರ್ಣನೆ ಬಂದಿದೆ. ಸಪ್ತಾರ್ಧಗರ್ಭ ಭುವನಸ್ಯ ರೇತೋ ವಿಷ್ಣುಸ್ತಿಷ್ಠಂತಿ ಪ್ರದಿಶಾ ವಿಧರ್ಮಣಿ ಅಂತ ಇದು ಅಕ್ಷರಾಧಿಕರಣದಲ್ಲಿ ಹಿಂದೆ ಬಂದದ್ದು. ಬ್ರಹ್ಮಾದಿ ದೇವತೆಗಳೆಲ್ಲರೂ ಈ ಜಗತ್ತಿಗೆ ಆನಂದಕರನಾದಂತಹ, ಜಗತ್ತಿಗೆ ರತಿಪ್ರದನಾದ ವಿಷ್ಣುವಿನ ಆಜ್ಞೆಯಿಂದ, ಪ್ರದಿಶಾ ಅಂದ್ರೆ ಅವನ ಆಜ್ಞೆಗೆ ಅನುಸಾರವಾಗಿ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಈ ವರ್ಣನೆ ಬಂದಿದೆ. ಆದ್ರಿಂದ ಇಲ್ಲಿ ವರ್ಣನೆ ಮಾಡಿರುವುದೆಲ್ಲೂ ಕೂಡ ಆ ಭಗವಂತನ ಬಗ್ಗೆ ಹೊರತು ಚತುರ್ಮುಖ ಬ್ರಹ್ಮನ ಬಗ್ಗೆ ಅಲ್ಲ ಅಂತ ಬ್ರಹ್ಮಸೂತ್ರ ಭಾಷ್ಯದ ತಾತ್ಪರ್ಯನೂ ಇದೆ. ಅಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರಥಮಾಧ್ಯಾಯದ 3ಯ ಪಾದ ಸಮಾಪ್ತ ಆಗ್ತದೆ. ರಾಘವೇಂದ್ರ ಸ್ವಾಮಿಗಳು ಅದನ್ನ ಈ ಅಣುಭಾಷ್ಯದ ತತ್ವಮಂಜರಿಯಲ್ಲಿ ವ್ಯಾಖ್ಯಾನ ಮಾಡುವಾಗ 144ನೇ ಗದ್ಯ ಭಾಗದಲ್ಲಿ ಅತ್ರ ಜನೇ ತ್ಯಜತ್ವ ಉಕ್ತ್ಯ ಅಂತ ವರ್ಣಿಸಿದ್ದಾರೆ. ವಾಚ್ಯ ಏಕೋ ಜನಾರ್ದನ ಅಂತ ಅಣುಭಾಷ್ಯದಲ್ಲಿ ಇದೆಯಲ್ಲ, ಅಲ್ಲಿ ಜನಾರ್ದನ ಎಂಬಲ್ಲಿ ಜನ ಎಂಬ ಶಬ್ದ ಅಜ ಅನ್ನೋದನ್ನ ಹೇಳ್ತದೆ. ಅದನ್ನ ಪೂರ್ವಾಪರಿಕಾರಿ, ಮೊದಲಿದ್ದ ಅಕ್ಷರವನ್ನು ಆಮೇಲಿದ್ದ ಅಕ್ಷರವನ್ನು ಮೊದಲು ಇಟ್ಕೋಬೇಕು ಅಂತ ಹಿಂದೆ ಅನೇಕ ಕಡೆ ನೋಡಿದ್ದೀವಿ. ಆದ್ರಿಂದ ಜನ ಅಂದ್ರೆ ನಜ ಅಂತ ಅರ್ಥ, ಅಂದ್ರೆ ಹುಟ್ಟದೇ ಇರುವವನು ಅಂತ ಅರ್ಥ. ಅಜ ಶಬ್ದಸ್ಯ ಹರವು ಯೋಗಿಕತ್ವಂ. ಆದ್ರಿಂದ ಈ ಅಜ ಅನ್ನೋ ಶಬ್ದ ರೂಢಿಯಿಂದ, ನಿಮ್ಗೆಲ್ರಿಗೂ ಗೊತ್ತಿರುವಂತ ರೂಢಿಯಿಂದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತಿರ್ಬಹುದು. ಆದ್ರೆ ಯೌಗಿಕವಾಗಿ ಅದು ಭಗವಂತನನ್ನೇ ಹೇಳ್ತದೆ. ಮತ್ತೆ ಅರ್ಧನ ಅಂತ ಶಬ್ದ ಇದೆ, ಅದು ಸಂಸಾರ ವಾಚಕ ಅನ್ನುವ ಸಂಗತಿಯನ್ನು ಹೇಳ್ತದೆ. ಸಂಸಾರವು ನಮ್ಮೆಲ್ಲರ ಮೊದಲು ನಮ್ಮ ಸಂಸಾರದಲ್ಲಿ ನಮ್ಮನ್ನ ದುಃಖಿಗಳನ್ನಾಗಿ ಮಾಡಿ ಮುಂದೆ ಆ ಸಂಸಾರವನ್ನ ಅವನು ಧ್ವಂಸ ಮಾಡ್ತಾನೆ ಅಂತ ಅರ್ಥ. ಆದ್ರಿಂದ ಬ್ರಾಹ್ಮಣ ಪದಸ್ಯ ವೇದಗಮ್ಯತ್ವ ರೂಪ ಯೌಗಿಕತ್ವಂಚ ಸೂಚಿತಂ. ಆದ್ರಿಂದ ಬ್ರಾಹ್ಮಣ ಅನ್ನೋ ಶಬ್ದವನ್ನು ಕೂಡ ಯೌಗಿಕ ಅಂತ ತಿಳ್ಕೋಬೇಕು. ಚತುರ್ಮುಖ ಬ್ರಹ್ಮನನ್ನ ಹೇಳೋದಲ್ಲ, ಯೌಗಿಕವಾಗಿ ಭಗವಂತನನ್ನ ಹೇಳ್ತದೆ. ಹಾಗಾದ್ರೆ ಅದಕ್ಕೆ ಅರ್ಥ ಏನಂದ್ರೆ ವೇದಗಮ್ಯ ಅಂತ ಅರ್ಥ. ಆ ವೇದಗಮ್ಯನಾದವನು ಯಾರಾಗಿರ್ಬೇಕು? ಚತುರ್ಮುಖ ಬ್ರಹ್ಮ ಅಲ್ಲ, ಯಾರು ಮೋಚಕನೋ ಅವನೇ ವೇದಗಮ್ಯ. ಸಂಸಾರದಿಂದ ನಮ್ಮನ್ನು ಯಾರು ಬಿಡುಗಡೆಗೊಳಿಸ್ತಾನೋ ಅವನೇ ವೇದಗಮ್ಯ. ತಮೇವಂ ವಿದ್ವಾನ್ ಅಮೃತಯ್ಯ ಭವತಿ ನಾಣ್ಯ ಪಂಥ ಅಯನ ವಿದ್ಯತೆ ಅಂತ ವೇದವಾಕ್ಯ ಇದೆ. ಈ ಸರಿ ಕಂಡು ಬಂದಿದೆ ಅಲ್ಲಿ. ಅವನನ್ನ ಯಾರು ತಿಳಿತಾರೋ ಅವನು ಅಮೃತನಾಗ್ತಾನೆ ಅಂತ. ಅವನನ್ನು ತಿಳಿಯುವುದು ಅಂದ್ರೆ ವೇದಗಳಿಂದ, ಪುರಾಣಗಳಿಂದ, ಪಂಚರಾತ್ರ ಭಾರತಾದಿಗಳಿಂದ ತಿಳಿಯುವುದು ಅಂತಾನೆ ಅರ್ಥ. ಅವನೇ ವೇದ ಅಂದ್ರೆ ಸಕಲ ಶಾಸ್ತ್ರಗಳಿಂದಲೂ ತಿಳಿಯಲ್ಪಟ್ಟಿದ್ದಾನೆ. ಅವನೇ ನಮ್ಮೆಲ್ಲರನ್ನು ಬಿಡುಗಡೆಗೊಳಿಸ್ತಾನೆ ಅಂತ ವರ್ಣನೆ ಇದೆ. ಮತ್ತೆ ತತ್ವ ನಿರ್ಣಯದಲ್ಲೂ ಕೂಡ ಒಂದು ವೇದವಾಕ್ಯ ಬಂದಿದೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ. ಅವನೇ ವೇದಗಳಿಂದ ಪ್ರತಿಪಾದ್ಯನೂ ಆಗಿದ್ದಾನೆ, ನಮಗೆ ಜ್ಞಾನ ಕೊಡುವವನೂ ಅವನೇ ಆಗಿದ್ದಾನೆ. ಮೋಚಕನೇ ವೇದಗಮ್ಯ, ಅಜ್ಞಾನಿಗಳಿಗೆ ಜ್ಞಾನ ಕೊಡುವವನು ಅವನೇ, ಮತ್ತೆ ಆ ಎಲ್ಲ ವೇದ ವಾಕ್ಯಗಳಿಂದ ಪ್ರತಿಪಾದ್ಯನೂ ಅವನೇ. ಜ್ಞಾನಿಗಳಿಗೆ ಮೋಕ್ಷ ಕೊಡ್ತಾನೆ, ಮುಕ್ತರಿಗೆ ಆನಂದ ಕೊಡ್ತಾನೆ. ಸಯೇವೈಕೋ ಜನಾರ್ದನ ಅಂತ ಅಲ್ಲಿಯೂ ಕೂಡ ಜನಾರ್ದನ ಅನ್ನೋ ಶಬ್ದನೂ ಬಂದಿದೆ.
ಅದೊಂದು ಅದು ಪುರಾಣ ಅಥವಾ ಉಪನಿಷತ್ತಿನ ವಾಕ್ಯ ತತ್ವನಿರ್ಣಯದಲ್ಲಿ. ಮತ್ತೆ ಇಲ್ಲಿ ಬ್ರಹ್ಮ ಅಂದ್ರೆ ವೇದ, ಆ ವೇದದಿಂದ ತಿಳಿಯಲ್ಪಡ್ತಾನೆ ಅಂತ ಈಗ ಹೇಳಿದಾಗ ಬ್ರಹ್ಮಣ ಅನ್ಯತೆ ಐತಿ ಬ್ರಹ್ಮಾಣ ಅಂತ ಆಗ್ಬೇಕಾಗಿತ್ತಲ್ಲ. ಬ್ರಹ್ಮಾಣ ಅಂತ ಆಗ್ಬೇಕಾಗಿದ್ದು ಬ್ರಾಹ್ಮಣ ಅಂತ ಆಯ್ತು. ಹೀಗೆ ದೀರ್ಘವನ್ನು ವ್ಯತ್ಯಾಸ ಮಾಡಿ ಹೇಳಿದಾರಲ್ಲ. ಯಾಕೆ ಅಂದ್ರೆ ಈ ವೇದವೂ ದೊಡ್ಡದು, ಆಧಿಕ್ಯಸ್ಯ ದೀರ್ಘ ವ್ಯತ್ಯಾಸ ಆಧಿಕ್ಯಾರ್ಥತ್ವಾತ್. ವೇದವೂ ದೊಡ್ಡದು ಮತ್ತೆ ಪರಮಾತ್ಮನೂ ದೊಡ್ಡವನು. ಇದನ್ನೆಲ್ಲ ತಿಳಿಸ್ಲಿಕ್ಕಾಗಿ ಆ ಬ್ರಹ್ಮ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ತೈತ್ರಿಯ ಉಪನಿಷತ್ತಿನಲ್ಲಿ ಆ ಥರದೊಂದು ಉಲ್ಲೇಖ ಇದೆ. ಆ ಪರಮಾತ್ಮನೇ ಬ್ರಹ್ಮಶಬ್ದವಾಚ್ಯ, ವೇದವೂ ಬ್ರಹ್ಮಶಬ್ದವಾಚ್ಯ. ಯಾಕೆಂದ್ರೆ ದೊಡ್ಡವನಾದ ಪರಮಾತ್ಮನನ್ನು ಅದು ಹೇಳುವುದರಿಂದ ಅಂತ. ತೈತ್ರಿಯ ಉಪನಿಷತ್ನಲ್ಲಿ ಈ ಶಿಕ್ಷಾವಲ್ಲಿಯಲ್ಲೇ ಅದನ್ನು ವರ್ಣನೆ ಮಾಡಿದ್ದಾರೆ. ವ್ಯಾಹೃತಿ ಪ್ರತಿಪಾದ್ಯ ಭಗವಂತನ ರೂಪಗಳು ಮತ್ತು ಅದರ ಸ್ಥಾನಗಳು ಇದನ್ನೆಲ್ಲ ವರ್ಣನೆ ಮಾಡುವ ಪ್ರಸಂಗ ಅದು. ಭೂರಿತಿವಾ ಎಂ ಲೋಕಃ ಭುವೈತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಅಂತ ಇದೊಂದು ಭಾಗ. ಅದು 14ನೇ ಮಂತ್ರಖಂಡ ತೈತ್ರಿಯ ಉಪನಿಷತ್ನಲ್ಲಿ ಶಿಕ್ಷಾವಲ್ಲಿಯಲ್ಲಿ. ಅಲ್ಲಿ ವ್ಯಾಹೃತಿ ತತ್ವ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಬೃಹತ್ವಾತ್ ಬ್ರಹ್ಮ ವೇದಾನಾಂ ಸಮುದಾಯೇ ಅಖಿಲೇ ಸ್ಥಿತಃ ತತ್ಸಂಬಂಧಾತ್ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತಃ ಅಂತ ಆಚಾರ್ಯರು ಅದನ್ನ ವೇದಕ್ಕೆ ಮತ್ತು ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಬ್ರಹ್ಮ ಅಂತ ಹೇಳ್ತಾರೆ. ಇವನು ನಿಖಿಲ ಗುಣ ಉಳ್ಳವನಾದ್ರಿಂದ ಮತ್ತು ವೇದ ಪ್ರತಿಪಾದ್ಯನಾದ್ರಿಂದ ಇವನಿಗೆ ಬ್ರಹ್ಮ ಅಂತ ಹೆಸರು, ಪರಮಾತ್ಮನಿಗೆ. ಮತ್ತೆ ಅಂತಹ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವುದರಿಂದ, ಆ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುವುದರಿಂದಲೇ ವೇದರಾಶಿಗೂ ಕೂಡ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದ್ರೆ ಗುಣಪೂರ್ಣ, ದೊಡ್ಡವನು. ಅಂಥವನನ್ನು ಬೃಹತ್ವಾತ್ ಬ್ರಹ್ಮ, ಪರಮಾತ್ಮ ಬೃಹತ್ ಅಂದ್ರೆ ಗುಣಪೂರ್ಣನಾದ್ರಿಂದ ಬ್ರಹ್ಮ. ತತ್ಸಂಬಂಧಾತ್, ಅಂತ ದೊಡ್ಡವನನ್ನು ಪ್ರತಿಪಾದನೆ ಮಾಡುವುದರಿಂದ ವೇದಕ್ಕೂ ಕೂಡ ಬ್ರಹ್ಮ ಅಂತ ಹೆಸರು. ಆದ್ರಿಂದ ಬ್ರಹ್ಮಾಣ ಅಂತಿದ್ದದ್ದು ಬ್ರಾಹ್ಮಣ ಅಂತ ಆಗಿರುವುದು ಯಾಕೆ? ಅಲ್ಲಿ ಬ್ರ ಅನ್ನುವುದಕ್ಕೆ ದೀರ್ಘ ಹೇಳಿದ್ರ ಉದ್ದೇಶ ಏನು ಅಂದ್ರೆ, ವೇದವೂ ದೊಡ್ಡದು, ವೇದದಿಂದ ಪ್ರತಿಪಾದನಾದ ಪರಮಾತ್ಮನೂ ದೊಡ್ಡವನು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ. ಆಧಿಕ್ಯ ಅಂತಿದೆಯಲ್ಲ, ಆಧಿಕ್ಯ ಅನ್ನೋದನ್ನು ಈ ತರ ನಾನು ಅರ್ಥ ಮಾಡಿದ್ದೇನೆ. ಆಧಿಕ್ಯ ಅನ್ನೋದು ವೇದಕ್ಕೂ ಮತ್ತು ಪರಮಾತ್ಮನಿಗೂ. ಬ್ರಾಹ್ಮಣ ಅಜಶ್ರುತ್ಯೋ ಸಾವಕಾಶತ್ವಾತ್ ನಿರ್ಬೀಜ ಅಭೇದ ನ ಆಶಂಕ್ಯ ಐತಿ ಭಾವ. ಚತುರ್ಮುಖ ಬ್ರಹ್ಮನನ್ನು ಪರಮಾತ್ಮನನ್ನು ಅಭಿನ್ನ ಅಂತ ಇಟ್ಕೊಂಡು ಎರಡೂ ವಿಶೇಷಣಗಳನ್ನು ಎರಡರಲ್ಲೂ ಹೊಂದಿಸ್ತೀವಿ ಅಂತ ಆಲೋಚನೆ ಮಾಡಬಾರ್ದು. ಅಭೇದವನ್ನು ಬೇರೆ ಬೇರೆ ಕಡೆ ನಾವು ನಿರಾಕರಣೆ ಮಾಡಿಯೇ ಇದ್ದೀವಿ. ಮತ್ತು ಬ್ರಾಹ್ಮಣ ಅಜ ಎಂಬ ಶಬ್ದ ಬಂದ ಮಾತ್ರಕ್ಕೆ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳಬೇಕಾಗಿಲ್ಲ. ಅವು ಸಾವಕಾಶ, ಆ ಸಂದರ್ಭಕ್ಕನುಗುಣವಾಗಿ ಅವು ಯಾರನ್ನೂ ಹೇಳ್ಬೋದು. ಇಲ್ಲಿ ಅವು ಪರಮಾತ್ಮನನ್ನೇ ಹೇಳ್ತವೆ. ಆದ್ದರಿಂದ ಆ ಶಬ್ದ ಬಂದಿದೆ ಅಂತ ಮಾತ್ರಕ್ಕೆ ನೀವು ಅಭೇದವನ್ನು ಹೇಳಬಾರ್ದು, ಅದು ನಿರ್ಬೀಜ. ಅಭೇದವನ್ನು ಹೇಳಲಿಕ್ಕೆ ಇಲ್ಲಿ ಯಾವುದೇ ಮೂಲ ಇಲ್ಲ. ವಶಿತ್ವಾದಿ ಗುಣೇದ್ಯುಕ್ತ ಇತಿ ವಾಚ್ಯೆ ಪತಿತ್ವಾದಿ ಇತ್ಯುಕ್ತಿ ಸೂತ್ರಾನುಸಾರಾತ್. ಸರ್ವಸ್ಯ ವಶಿ ಸರ್ವೇಶಾನ ಅಂತ ಉಪನಿಷತ್ತಿನಲ್ಲಿದೆ. ಆಚಾರ್ಯರು ಪತಿತ್ವಾದಿ ಗುಣಯುಕ್ತ ಅಂತ ಹೇಳ್ಬೋದ್ರು, ವಶಿತ್ವಾದಿ ಗುಣಯುಕ್ತ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಪ್ರಶ್ನೆ ಬರ್ಬೋದು. ಆದ್ರೆ ಸೂತ್ರ ಪತಿ ಅಂತ ಇದೆಯಲ್ಲ, ಸೂತ್ರಾನುಕಾರಿಭಿ ಪದೈಹಿ. ಭಾಷ್ಯ ಮತ್ತು ಅಣುಭಾಷ್ಯಗಳ ಲಕ್ಷಣ ಏನಂದ್ರೆ ಸೂತ್ರಕ್ಕೆ ಅನುಸಾರಿಯಾದ ಪದಗಳಿಂದ ವ್ಯಾಖ್ಯಾನ ಮಾಡಬೇಕು ಅಂತ. ಅದಕ್ಕಾಗಿ ಸೂತ್ರಕ್ಕೆ ಅನುಸಾರವಾಗಿ ಇರಲಿ ನನ್ನ ಭಾಷ್ಯ ಅಂತ ಆಚಾರ್ಯರು ಪತಿತ್ವಾದಿ ಗುಣಯುಕ್ತ ಅಂತ ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ಸೂತ್ರಂಚ ಭಾಷ್ಯೋಕ್ತ ಶ್ರುತ್ಯನುಸಾರಿ. ಹಾಗಾದ್ರೆ ಸೂತ್ರದಲ್ಲಿ ಆದ್ರೂ ಕೂಡ ಪತ್ಯಾದಿ ಶಬ್ದೇಭ್ಯ ಅಂತ ಯಾಕೆ ಹೇಳಿದ್ದಾರೆ? ವೇದದಲ್ಲಿ ಹೀಗ್ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ ಇಲ್ಲ, ಅಥವಾ ಅಪೌರುಷೇಯ. ಸೂತ್ರವನ್ನು ರಚನೆ ಮಾಡುವಾಗ ವಶಿತ್ವಾದಿ ಶಬ್ದೇಭ್ಯ ಅಂತ ಏನಾದ್ರು ಹೇಳ್ಬೋದಿತ್ತಲ್ಲ. ಪತ್ಯಾದಿ ಶಬ್ದೇಭ್ಯ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಆ ಸೂತ್ರ ಇರುವುದು ಭಾಷ್ಯದಲ್ಲಿ ಹೇಳಲ್ಪಟ್ಟಂತ ಇನ್ನೂ ಕೆಲವು ವೇದವಾಕ್ಯಗಳನ್ನು ಅನುಸರಿಸಿ. ಭಾಷ್ಯದಲ್ಲಿ ಅನೇಕ ವೇದವಾಕ್ಯಗಳನ್ನು ಹೇಳಿದ್ದಾರಲ್ಲ, ಸರ್ವಸ್ಯ ಅಧಿಪತಿ ಅಂತ. ಈಗ ಪತಿ ಅಂತ ಶಬ್ದ ಬಂದಿದೆ ಅಲ್ಲ, ಅಲ್ಲಿ ವಶಿ ಅನ್ನೋ ಶಬ್ದ ಬಂದಿರೋದು ಮಾತ್ರ ಅಲ್ಲ, ಅದೊಂದೇ ಶಬ್ದ ಬಂದಿದ್ರೆ ಅದನ್ನ ಹಾಗೆ ಹೇಳ್ಬೋದಿತ್ತರ ಅಂತ ಪ್ರಶ್ನೆ ಬರ್ತಿತ್ತು. ಪತಿ ಅನ್ನೋ ಶಬ್ದವು ಅಲ್ಲೇ ಬೃಹದಾರಣ್ಯಕದಲ್ಲೇ ಇದೆ. ಸರ್ವಸ್ಯಾಧಿಪತಿ ಸರ್ವಸ್ಯೇಶಾನಃ ಅಂತ ಹೀಗೆ ಬಂದಿದೆ.
ಆದ್ರಿಂದ ಪತಿ ಅನ್ನೋ ಶಬ್ದವನ್ನೇ ಸೂತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಅನುಸರಿಸಿ ಆಚಾರ್ಯರು ಕೂಡ ಪತಿತ್ವಾದಿ ಗುಣೇಯುಕ್ತ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈ 164ನೇ ಭಾಗ ಸಮಾಪ್ತವಾಗಿದೆ.